ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಹೋಗಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆ 3:15ಗೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸೊ ನನ್ನ ತಂಗಿ ಮಗನ ನಾಮಕರಣ, ಹಾಗೆ ಮಗಳ ತಲೆ ಕೂದಲು 2 ಇತ್ತು. ಹಂಗಾಗಿ ಸ್ವಲ್ಪ ಬೇಗ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಹೋಗೋದಕ್ಕೆ ಲೇಟ್ ಆಗುತ್ತೆ ಅಲ್ವಾ, 10 ಗಂಟೆಗೆಲ್ಲ ನಾಮಕರಣ ಇತ್ತು. ಹಂಗಾಗಿ ಸೊ ಇವಾಗ ನೈಟ್ ನಾನು ಫೇಸ್ ಪ್ಯಾಕ್ ಏನೂ ಹಾಕೊಂಡಿರಲಿಲ್ಲ. ಹಂಗಾಗಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ಈಗ ಎವರಿತ್ ಗೋಲ್ಡನ್ ಗ್ಲೋ ಬರುತ್ತಲ್ವ, ಒಂದು ಚಿಕ್ಕ ಪಾಕೆಟು. ಸೊ ಅದನ್ನು ಒಂದು ಪಾಕೆಟ್ ಫುಲ್ಲು ಹಾಕೊತಾ ಇದ್ದೀನಿ. ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡಿಕೊಂಡು, ಹಾಗೆ ಕತ್ತಿಗೆ ಸಹ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಖ ಒಂದು ಕಲರು, ಕತ್ತೊಂದು ಕಲರ್ ಆಗಿಬಿಡುತ್ತೆ ಅಲ್ವಾ. ಹಂಗಾಗಿ ಇದನ್ನು ಹಾಕೊಳ್ಳೋದ್ರಿಂದ ವೈಟ್ ಕೂಡ ಆಗುತ್ತೆ, ಹಾಗೆಯೇ ನಮ್ಮ ಸ್ಕಿನ್ನು ಗ್ಲೋ ಕೂಡ ಆಗುತ್ತೆ. ಇದನ್ನು ಹಾಕ್ಕೊಂಡು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಬಿಟ್ಬಿಟ್ರೆ ಫುಲ್ ಎಲ್ಲ ನೀಟಾಗಿ ಡ್ರೈ ಆಗುತ್ತೆ. ಡ್ರೈ ಆಗಿದ ನಂತರ ನೀಟಾಗಿ ಅದನ್ನು ಓಪನ್ ಮಾಡೋಕ್ಕೆ ನೀಟಾಗಿ ಬರುತ್ತೆ ನೋಡಿ. ಈ ಥರ ಫುಲ್ಲು ಡ್ರೈ ಆದಮೇಲೆ ಆರಾಮಾಗಿ ಓಪನ್ ಆಗ್ಬೋದು. ಏನು ಕೂದಲು ಜೊತೆಗೆ ಬರೋದು ಇಲ್ಲ ಉರಿಯೋದು ಆ ಥರ ಏನೂ ಆಗೋದಿಲ್ಲ. ನೀಟಾಗಿ ಓಪನ್ ಮಾಡೋದಕ್ಕೆ ಬರುತ್ತೆ. ಎವರಿತ್ ಗೋಲ್ಡನ್ ಗ್ಲೋ ಒಂದು ಚಿಕ್ಕ ಪಾಕೆಟಲ್ಲಿ ಸಹ ಬರುತ್ತೆ, ಹಾಗೆ ಒಂದು ಬಾಟ್ಲಲ್ಲಿ ಸಹ ಬರುತ್ತೆ. ಪಾಕೆಟ್ ಬಂದುಬಿಟ್ಟು ಬರೀ 50 ರುಪೀಸ್ಗೆಲ್ಲ ಸಿಗುತ್ತೆ. ಹಾಗೆಯೇ ಈಗ ಫೇಸ್ ಪ್ಯಾಕ್ ಎಲ್ಲ ತೆಗೆದುಬಿಟ್ಟು ಫೇಸೆಲ್ಲ ನೀಟಾಗಿ ವಾಶ್ ಮಾಡ್ಕೊಬಂದಿದ್ದೀನಿ. ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಕ್ರೀಮು ಹಾಗೆ ಪೌಡರ್ ಹಾಕ್ಕೊಂಡು ರೆಡಿ ಆಗ್ತೀನಿ ಸಿಂಪಲ್ಲಾಗಿ. ಅಲ್ಲಿಗೆ ಹೋದ್ಮೇಲೆ ಸ್ಯಾರಿ ಹಾಕ್ಕೊಂಡು ನೀಟಾಗಿ ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲೇ ರೆಡಿಯಾಗಿ ಹೋದರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಫುಲ್ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ ಅಲ್ವ. ಹಂಗಾಗಿ ಇಲ್ಲಿ ಮಧುಗಿರಿ ಹತ್ರ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಅವ್ರ ಮನೆ ದೇವರು ದೇವಸ್ಥಾನದಲ್ಲಿ. ಹಾಗಾಗಿ ಡೈರೆಕ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಅವರು ನಿನ್ನೆ ಸಾಯಂಕಾಲನೇ ಬಂದಿದ್ದಾರೆ. ನಮಗಿಲ್ಲಿ ಇಲ್ಲಿಂದ ಹೋಗೋಕ್ಕೆ ಹತ್ರ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಊರಿಗೇನು ಹೋಗಲಿಲ್ಲ, ಇಲ್ಲಿಂದನೇ ಹೋಗ್ತೀವಿ. ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆಯ್ತೇನಕ್ಕ, ಅವಳಿಗೆ ವಿಡಿಯೋ ಮಾಡ್ಕೊಂಡು ಕೊಡಮ್ಮ ಹೇಳಿದ್ದಳು. ಹಾಂ ಸರಿ ಆಯಿತು. ಈ ಕಡೆ ಬಾ. ಮೊದಲು ಒಂಥರ ಚೆನ್ನಾಗಿತ್ತಣ್ಣ, ಬಂದು ಹೋಗಿ ಇದಾಗ ಬೈಕ್ನಾಗ
ಇನ್ನೇನು ಸಮಾಚಾರ? ಹಾಂ ಸರಿ ಸರಿ ವ್ಯವಸ್ಥಿತವಾಗಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಿ ಗೋವಿಂದ ಈ ಕಡೆ ಈ ಕಡೆಯಿಂದ ಇಲ್ಲ ಇವಾಗ ಬೇಡಕ್ಕೆ ಇವಾಗ ಒಂದು 5 ಜನ ಶಾಸ್ತ್ರ ಮಾಡಿ ಆಂಟಿ Thank you.
ಬಿಟ್ರದ್ ನಾನು ಬರೋಷ್ಟೊತ್ತಿಗೆ. ನಾಮಕರಣ ಸಹ ಆಯಿತು. ಹೆಸರು ಬಂದುಬಿಟ್ಟು ಋತ್ವಿಕ್ ಗೌಡ ಅಂತ ಹೇಳ್ಬಿಟ್ಟು ಹೆಸರು ಇಟ್ಟು. ಇದು ಫುಲ್ಲು ವ್ಲಾಗ್ ಬಂದುಬಿಟ್ಟು ನಾಮಕರಣದ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗು ತಲೆ ಕೂದಲ ಫಂಕ್ಷನ್ನು ವ್ಲಾಗ್ ಸಹ ಶೇರ್ ಮಾಡ್ತೀನಿ. ಅದು ಕೂಡ ಮಿಸ್ ಮಾಡ್ದಲೇ ನೋಡಿ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.